ಸ್ವರ್ಗದ ಹುಡುಗಿಗೂ ನರಕದ ಹುಡುಗನಿಗೂ ಶುರುವಾಯ್ತು ಲವ್. ನಾನ್ ಬೇಕಾ ಊಟ ಬೇಕಾ ಅಂತಿದ್ದಾರೆ ಐಶ್ವರ್ಯ. ಬಿಗ್ ಬಾಸ್ ಸೀಸನ್ 11 ಶುರುವಿನಲ್ಲೇ ಸಖತ್ ಸದ್ದು ಮಾಡ್ತಿದೆ. 17 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಸ್ವರ್ಗ ನರಕ ನಿವಾಸಿಗಳು ಫೈಟ್ ಮಾಡ್ತಾರೆ ಎನ್ನುವ ಊಹೆ ಇದೀಗ ಬದಲಾಗಿದ್ದು, ಸ್ವರ್ಗದ ಹುಡುಗಿಗೂ ನರಕದ ಹುಡುಗನಿಗೂ ಲವ್ ಶುರುವಾಯ್ತಾ ಎನ್ನುವ ಪ್ರಶ್ನೆ ಕಾಡ್ತಿದೆ. ಊಟ ಮಾಡ್ತಾ ನರಕ ನಿವಾಸಿಗಳ ಜೊತೆ ಹರಟೆ ಹೊಡೆಯುತ್ತಿದ್ದ ಐಶ್ವರ್ಯ ಬ್ಯೂಟಿಯನ್ನು ನರಕ ನಿವಾಸಿಗಳು ಕೊಂಡಾಡಿದ್ದಾರೆ. ವೈಟ್ ಸೀರೆಯಲ್ಲಿ ಚೆನ್ನಾಗಿ ಕಾಣ್ತಿದ್ದೀರಾ ಎಂದು ಚೈತ್ರ ಹೇಳಿದ್ರು. ಏನ್ ಈ ರೀತಿ ನೋಡ್ತಿದ್ದೀರಾ ಎಂದು ರಂಜಿತ್ ಅವರನ್ನು ಐಶ್ವರ್ಯ ಕೇಳಿದ್ರು. ಪ್ಲೇಟ್ನಲ್ಲಿರುವ ಊಟ ಬೇಕಾ ನಾನ್ ಬೇಕಾ ಎಂದು ರಂಜಿತ್ಗೆ ಐಶ್ವರ್ಯ ಕೇಳಿದ್ದಾರೆ. ಹೀಗೆಲ್ಲ ಕೇಳ್ಬೇಡಿ ಎಂದ ರಂಜಿತ್ ನನಗೆ ನೀವೇ ಬೇಕು ಅಂತಿದ್ದಾರೆ. ಇಬ್ಬರ ಮಾತುಗಳನ್ನು ಕೇಳಿದ ಸ್ಪರ್ಧಿಗಳು ಏನೋ ನಡೀತಿದೆ ಎಂದು ಇಬ್ಬರ ಕಾಲು ಎಳೆದಿದ್ದಾರೆ. ಶೋ ನೋಡಿದ ಜನ ಇಬ್ಬರ ನಡುವೆ ಲವ್ ಶುರುವಾಗೋದು ಪಕ್ಕಾ ಎನ್ನುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಸ್ಪರ್ಧಿಗಳನ್ನು 2 ಭಾಗಗಳಾಗಿ ವಿಂಗಡಿಸಿದ್ದು, ಅರ್ಧ ಸ್ಪರ್ಧಿಗಳನ್ನು ಸ್ವರ್ಗಕ್ಕೂ ಇನ್ನರ್ಧ ಸ್ಪರ್ಧಿಗಳನ್ನು ನರಕಕ್ಕೂ ಕಳುಹಿಸಲಾಗಿದೆ. ಇದೀಗ ಈ ಸ್ವರ್ಗಕ್ಕೂ ನರಕಕ್ಕೂ ನಡುವೆ ಹೊಸದೊಂದು ಲಿಂಕ್ ಶುರುವಾದಂತಿದೆ. ಯಾಕೆ ಅಂತೀರಾ? ಸ್ವರ್ಗದ ಹುಡುಗಿ ಹಾಗೂ ನರಕದಲ್ಲಿರುವ ಹುಡುಗ ಇಬ್ಬರು ಮಾತನಾಡುತ್ತಿರುವ ಪರಿ ಒಬ್ಬರನ್ನೊಬ್ಬರು ನೋಡಿ ನಾಚಿಕೊಳ್ಳುತ್ತಿರುವ ರೀತಿ ಕಂಡು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಇವರಿಬ್ಬರ ಕಾಲೆಳೆಯುತ್ತಿದ್ದಾರೆ. ನಿನ್ನೆಯ ಎಪಿಸೋಡ್ನಲ್ಲಿ ಐಶ್ವರ್ಯ ಬಿಳಿ ಸೀರೆಯನ್ನುಟ್ಟು ಸಖತ್ತಾಗಿ ಕಾಣುತ್ತಿದ್ದರು. ಇದನ್ನು ನೋಡಿದ ಚೈತ್ರ ಐಶ್ವರ್ಯ ಅವರಿಗೆ ಕಾಂಪ್ಲಿಮೆಂಟ್ ಕೊಟ್ಟರು. ರಂಜಿತ್ ಅವರು ತಮ್ಮನ್ನೇ ನೋಡುತ್ತಿದ್ದದ್ದನ್ನು ಕಂಡ ಐಶ್ವರ್ಯ ರಂಜಿತ್ ಅವರನ್ನು ಪ್ಲೇಟ್ನಲ್ಲಿ ಇರುವ ಊಟ ಬೇಕಾ ಇಲ್ವಾ ನಾನು ಬೇಕಾ ಯಾಕೆ ಹಾಗೆ ನೋಡುತ್ತಿದ್ದೀರಾ ಎಂದು ಪ್ರಶ್ನಿಸಿದರು. ಐಶ್ವರ್ಯ ಕೇಳಿದ ಪ್ರಶ್ನೆಗೆ ಸ್ವಲ್ಪ ಕೂಡ ಹಿಂಜರಿಕೆ ಇಲ್ಲದೆ ನರಕದ ಸ್ಪರ್ಧಿ ರಂಜಿತ್ ನನಗೆ ನೀವೇ ಬೇಕು ಎಂದರು. ಇದನ್ನು ನೋಡಿದ ಇತರ ಮನೆಯ ಸ್ಪರ್ಧಿಗಳು ಇವರಿಬ್ಬರ ನಡುವೆ ಏನೋ ನಡೀತಿದೆ, ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಲವ್ ಆದಂತಿದೆ ಕಾಣುತ್ತಿದೆ ಎಂದು ಇಬ್ಬರ ಕಾಲೆಳೆಯಲು ಆರಂಭಿಸಿದ್ದಾರೆ. ಇನ್ನು ಇದನ್ನು ನೋಡಿದ ಪ್ರೇಕ್ಷಕರಂತೂ ಬಿಗ್ ಬಾಸ್ ಮನೆಯ ಲವ್ ಸ್ಟೋರಿಗಳ ಲಿಸ್ಟ್ನಲ್ಲಿ ಈ ಜೋಡಿಯದ್ದು ಒಂದು ಹೆಸರು ಸೇರ್ಪಡೆಯಾಗಲಿದೆ ಎಂದು ಅಂದಾಜಿಸುತ್ತಿದ್ದಾರೆ. ಇನ್ನು ಮುಂದೆ ನಡೆಯುವ ಬೆಳವಣಿಗೆಗಳನ್ನು ನೋಡಿದರಷ್ಟೇ ಏನಾಗಲಿದೆ ಎನ್ನುವುದು ತಿಳಿದು ಬರಲಿದೆ. ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.